ಜೈ ಶ್ರೀರಾಮ್ ಫ್ರೆಂಡ್ಸ್, ನಮಸ್ತೆ. ಸೊ ಡೇಟ್ ಬಂದು 26th Feb ನೈಟ್ ಮಿಡ್ ನೈಟ್ 12 o'clock. ಸೊ ಎರಡು ಗಾಡಿ ಒಟ್ಟಿಗೆ ಲೋಡ್ ಆಗಿತ್ತು. ಇಬ್ಬರು ನಾವು ಕಂಟಿನ್ಯೂಸ್ ಆಗಿ ಬಂದು ಇಲ್ಲಿ ಬಾಗೇಪಲ್ಲಿಯಿಂದ ಸ್ವಲ್ಪ ಮುಂದೆ ಒಂದು ಡಾಬಾ ಇತ್ತು, ಅಲ್ಲೇ ನಿಲ್ಲಿಸಿ ಮಧ್ಯರಾತ್ರಿ ಒಂದು 3 ಗಂಟೆಗೆ ಎದ್ದು ಹೊರಡೋಣ ಯಲಹಂಕಗೆ ಅಂತ ಡಿಸೈಡ್ ಮಾಡಿಕೊಂಡು, ಇದೆ ನೋಡಿ ಡಾಬಾ, ಕಲ್ಸಾ ಪಂಜಾಬಿ ಡಾಬಾ. ಇದು ನಮ್ಮ ಡ್ರೈವರು, ಇನ್ನೊಂದು ಗಾಡಿ ಡ್ರೈವರು, ಡಾರ್ಸೆಲ್ ಗಾಡಿ ಡ್ರೈವರ್ ಇವರು ಆ್ಯಕ್ಚುಲಿ. ಸೊ ಆ್ಯಂಬಿಯನ್ಸ್ ನೋಡ್ಬೋದು, ಸೂಪರಾಗಿದೆ. ಅಲ್ಲಿ ನಿಂತಿದೆ ನೋಡಿ ನಮ್ಮದು ಎರಡು ಗಾಡಿ ಒಟ್ಟಿಗೆ. ಸೊ ಹೈದ್ರಾಬಾದ್ ರೋಡು, ಬಾಗೇಪಲ್ಲಿಯಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದರೆ ಈ ಡಾಬಾ ಸಿಗುತ್ತೆ. ಮತ್ತು ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ, ಈ ಡಾಬಾದಲ್ಲಿ ಲಸ್ಸಿ, ಈ ಡಾಬಾದಲ್ಲಿ ಇವ್ರು ನೋಡಿ, ಇವರು ಎಷ್ಟು ನೀಟಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಸೂಪರಾಗಿ ಕನ್ನಡ ಮಾತಾಡ್ತಾರೆ ಮಾತ್ರ, ಸೂಪರ್. ಬಜ್ವಾ ಪಂಜಾಬಿ ಡಾಬಾ ಅಂತ, ಕಲ್ಸಾ ಬಜ್ವಾ ಪಂಜಾಬಿ ಡಾಬಾ ಚೆನ್ನಾಗಿದೆ. ಮತ್ತು ಲಸ್ಸಿ ಇದು ಜಸ್ಟ್ 100 ರೂಪೀಸು. ಆಲ್ಮೋಸ್ಟ್ 1.25 ಲೀಟ್ರು ಮೊಸರೇ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ಅಲ್ಲೇ ಮುಗಿಸ್ಕೊಂಡು ನೈಟ್ ಬಂದ್ವಿ ಯಲಹಂಕ. ಬೆಳಿಗ್ಗೆ 11-12 ಗಂಟೆ ಆಗಿತ್ತು. ಎರಡು ಗಾಡಿ ಒಟ್ಟಿಗೆ ಬಂದಿದೆ ಅನ್ಲೋಡಿಂಗ್ ಪಾಯಿಂಟ್ ಹತ್ರ. ನಮಗಿನ್ನ ಮುಂಚೆನೇ ಒಂದು ಗಾಡಿ ಆಲ್ರೆಡಿ ಒಳಗಡೆ ಹೋಗಿದೆ, ಅಲ್ಲೇ ಅನ್ಲೋಡಿಂಗ್ ಪಾಯಿಂಟು. ಒಳಗಡೆ ಹೋಗಬೇಕು, ಮುಂದೆ ಹೋಗಿ ರೈಟ್ ತೊಗೊಂಡು. ಸೊ ಈಗ ಬಂದು ನಿಂತಿದ್ದೀವಿ. ಸೊ ರೆಡಿ ಟು ಅನ್ಲೋಡ್. ಇಷ್ಟೇ ಇವತ್ತಿನ ಬ್ಲಾಗ್. ಟೇಕ್ ಕೇರ್ ಗೈಸ್.